ಎಲ್ಲರಿಗೂ ನಮಸ್ಕಾರ. ಸಿದ್ದು ಕೋಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ MTR ಜಾಮೂನ್ ಮಾಡ್ತಾಯಿದ್ದೀವಿ. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಒಂದು MTR ಪಾಕೆಟು 175 ಗ್ರಾಮ್ ಇದೆ. ಇದನ್ನು ಕಟ್ ಮಾಡಿ ಒಂದು ಬೊಗಣೆಯಲ್ಲಿ ಹಾಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಕಲಿಸ್ಕೋಬೇಕು. ಹಿಟ್ಟನ್ನು ಒಮ್ಮೆಲಿಗೆ ಭಾಳ ನೀರು ಹಾಕಬಾರ್ದು. ಈಗ ನಮ್ಮ ತಾಯಿ ಜಾಮೂನ್ ಹಿಟ್ಟನ್ನು ಕಲಿಸ್ತಾ ಇದ್ದಾರೆ. ಒಮ್ಮೆಲಿಗೆ ಬಹಳ ನೀರು ಹಾಕಬಾರ್ದು. ಸ್ವಲ್ಪನೇ ನೀರು ಹಾಕೋತಾ ಕಲಿಸ್ಕೋತಾ ಹೋಗಬೇಕು. ಹಿಟ್ಟು ಅತಿಯಾಗಿ ಗಟ್ಟಿ ಇರಬಾರ್ದು ಮತ್ತು ಅಳ್ಳಕನೂ ಆಗಬಾರ್ದು. ಸ್ವಲ್ಪ ನೀರು ಹಾಕೋತಾ ಹೋಗಬೇಕು. ನೋಡಿ, ಸ್ವಲ್ಪ ನೀರು ಹಾಕಬೇಕು. ಈಗ ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಳೆ ನಮ್ಮಮ್ಮ. ಇನ್ನೊಂದು ಸ್ವಲ್ಪ. ಈ ರೀತಿ ಅದಕ್ಕೆ ಬರುವ ಹಾಗೆ ಅದನ್ನು ನಾದ್ಕೊಳ್ಬೇಕು. ಅತಿ ಎಳಕಾಗಬಾರ್ದು, ಗಟ್ಟಿ ಆಗಬಾರ್ದು. ಆಮೇಲೆ ಅದನ್ನು ಕಲಸಿದ ಹಿಟ್ಟನ್ನು 10 ನಿಮಿಷ ಹಾಗೆ ಪಕ್ಕಕ್ಕೆ ಇಡಿ. ಈಗ ನಾವು ಪಾಕನ ರೆಡಿ ಮಾಡ್ಕೋಣ. ನಾವು ಪಾಕ್ ಮಾಡಲು ಈ ಕಪ್ಪಿನ ಅಳತೆಯಲ್ಲಿ 2 ಕಪ್ಪು ಸಕ್ಕರೆ ತೊಗೊಂಡಿದ್ದೀವಿ. ಇದಕ್ಕೆ ಅಷ್ಟೇ ಪ್ರಮಾಣದ ನೀರು ಹಾಕಬೇಕು. ಅಂದರೆ 2 ಕಪ್ ನೀರು ಹಾಕಬೇಕು. ಈಗ ನಾವು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀವಿ. ಈಗ ಗ್ಯಾಸನ್ನು ಆನ್ ಮಾಡಿ ಪಾಕು ಕುದಿಯಲು ಬಿಡಿ. ಈಗ ಕೈಗೆ ತುಪ್ಪ ಅಥವಾ ಅಡುಗೆ ಎಣ್ಣೆಯನ್ನು ಸವರಿಕೊಂಡು ಗುಂಡಾಗಿ ಉಳ್ಳೆ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಪಾಕ ಕೂಡ ರೆಡಿ ಆಗ್ತಾಯಿದೆ. ಇದಕ್ಕೆ ನಂತರ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸೋಣ. ನೀವು ಉಳ್ಳೆಗಳನ್ನ ಸಣ್ಣ ಮಾಡ್ಕೋಬೋದು ಅಥವಾ ನಿಮ್ಗೆ ಬೇಕಾದರೆ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು. ಪಾಕು ಒಂದು ಎಳೆ ಪಾಕು ಬರ್ತಕ್ಕಂಥ ಸಕ್ಕರೆಯನ್ನು ಕುದಿಸಬೇಕಾಗ್ತದೆ. ಪಾಕ ಇನ್ನೂ ಒಂದು ಎಳೆ ಅಷ್ಟು ಬಂದಿಲ್ಲ. ಅದನ್ನು ಸ್ವಲ್ಪ ಇದನ್ನು ಸಕ್ಕರೆಯನ್ನು ಕಾಯಿಸಬೇಕಾಗಿದೆ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿದ್ದೇವೆ. ರುಚಿ ಮತ್ತು ಸುವಾಸನೆ ಇದರಿಂದ ಹೆಚ್ಚಾಗುತ್ತದೆ ಏಲಕ್ಕಿ ಪುಡಿಯನ್ನು ಸೇರಿಸೋದ್ರಿಂದ. ಈಗ ಪಾಕು ಒಂದು ಎಳೆಯಷ್ಟು ಬಂದಿದೆ. ಈ ರೀತಿ ಇರಬೇಕು. ಕನ್ಸಿಸ್ಟೆನ್ಸಿ ಈಗ ಸರಿಯಾಗಿದೆ. ಪಾಕ ಒಂದು ಅಳತೆಯಷ್ಟು ಬಂದಿದೆ. ಈಗ ನಾವು ಉಳ್ಳೆ ಮಾಡಿಟ್ಟಂಥ ಜಾಮೂನನ್ನು ಎಣ್ಣೆಯಲ್ಲಿ ಕರಿತಾ ಇದ್ದೀವಿ. ಇದಕ್ಕೆ ನಾವು ಶುದ್ಧ ಶೇಂಗಾ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀವಿ. ಶುದ್ಧ ಶೇಂಗಾ ಎಣ್ಣೆ ಅಂದರೆ ಶೇಂಗಾ ಕಾಳು ತಂದು ಒಣಗಿಸಿ ಗಾಣದಲ್ಲಿ ತೆಗೆಸಿದಂಥ ಶೇಂಗಾ ಎಣ್ಣೆ. ಇದರ ಪ್ಯೂರಿಟಿ 100% ಇರುತ್ತೆ. ಯಾಕಂದರೆ ನಮ್ಮ ಕಣ್ಣು ಮುಂದೆಯೇ ಅವರು ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತಾರೆ. ಶುದ್ಧ ಶೇಂಗಾ ಎಣ್ಣೆ ಉಪಯೋಗಿಸುವುದರಿಂದ ದೇಹದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗುವುದಿಲ್ಲ ಹಾಗೂ ಇದು ಹೃದಯಕ್ಕೂ ಒಳ್ಳೆಯದು. ಎಣ್ಣೆ ಪೂರ್ತಿ ಕಾದ ಮೇಲೆ ನಂತರ ಅದನ್ನು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಈಗ ನಾವು ಒಂದೊಂದೇ ಒಳ್ಳೆಯನ್ನು ಹಾಕಿ ಕರಿತಾ ಇದ್ದೇವೆ. ಕಂದು ಬಣ್ಣ ಬರುವವರೆಗೂ ಆ ಒಳ್ಳೆಗಳನ್ನ ಜಾಮೂನನ್ನು ಕರ್ಕೋಬೇಕು. ನಿಧಾನವಾಗಿ ಕರಿದ ತಕ್ಷಣ ಅವನು ಪಾಕ್ನಲ್ಲಿ ಹಾಕಬೇಡಿ. 1-2 ನಿಮಿಷ ಪಕ್ಕದಲ್ಲಿ ಪ್ಲೇಟ್ನಲ್ಲಿ ಇಡಿ. ನಂತರ ಅವನ್ನು ಪಾಕಿಗೆ ಸೇರಿಸೋಣ. ಈಗ 2 ನಿಮಿಷದ ನಂತರ ಅವನ್ನು ಪಾಕ್ನಲ್ಲಿ ಹಾಕ್ತಾ ಇದ್ದೀವಿ. ಈ ರೀತಿ ಉಳಿದ ಎಲ್ಲ
ಕರ್ಕೊಂಡ ಜಾಮೂನುಗಳನ್ನು ಪಾಕ್ನಲ್ಲಿ ಹಾಕಬೇಕು. ಅವು ಒಂದು 10ರಿಂದ 15 ನಿಮಿಷ ಪಾಕ್ನಲ್ಲಿ ಇರಲು ಬಿಡಬೇಕು. ಆಗ ಅವು ಚೆನ್ನಾಗಿ ಪಾಕನ್ನು ಹಿಡ್ಕೊಳ್ತವೆ. ಈಗ 10ರಿಂದ 15 ನಿಮಿಷ ಜಾಮೂನುಗಳು ಪಾಕ್ನಲ್ಲಿ ನೆನೆದ ನಂತರ ಅವುಗಳನ್ನು ನಾವು ಒಂದೊಂದಾಗಿ ಸರ್ವ್ ಮಾಡೋಣ. ಇದರಲ್ಲಿ ಬೌಲಲ್ಲಿ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಪಾಕನ್ನು ಹಿಡ್ಕೊಂಡಿವೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಜಾಮೂನು ಬಂದಿವೆ. ಈ ರೀತಿ ನಾವು ಬಿಸಿ ಬಿಸಿಯಾಗಿ ತಿನ್ಬೋದು ಅಥವಾ ಸ್ವಲ್ಪ ಸಮಯದ ನಂತರ ಕೂಡ ತಿನ್ಬೋದು. ಈ ನಮ್ಮ ಒಂದು ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.